ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಾಳಿಯ ವಿಧಾನ, ಸ್ಥಳ, ಸಮಯ ಸೇನೆಗೆ ನಿರ್ಧರಿಸೋಕೆ ಸೂಚನೆಯನ್ನ ಕೊಡಲಾಗಿದೆ. 3 ಸೇನಾ ಪಡೆಗಳಿಗೆ ಮುಕ್ತ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಮೋದಿ. ಪ್ರಧಾನಿ ನಿವಾಸದಲ್ಲಿ ನಡೆದಂತ ಮಹತ್ವದ ಸಭೆಯಲ್ಲಿ ಈ ಸೂಚನೆ ಕೊಡಲಾಗಿದೆ. 3 ಪಡೆಗಳ ಮುಖ್ಯಸ್ಥರಿಗೆ ಪ್ರಧಾನಿ ಮೋದಿ ಸೂಚಿಸಿದ್ದಾರೆ. ಸೇನೆಗೆ ಕಂಪ್ಲೀಟ್ ಆದಂತ ಅವಕಾಶ, ನಿಮಗೆ ಹೇಗೆ ಬೇಕೆ, ನಿಮಗೆ ಯಾವ ರೀತಿಯಾಗಿ ಅವಕಾಶ ಬೇಕು, ಸ್ಥಳ, ದಿನಾಂಕ ಪ್ರತಿ ಒಂದನ್ನ ಕೂಡ ನೀವೇ ನಿಗದಿ ಮಾಡಿ. ಫ್ರೀ ಹ್ಯಾಂಡ್ ಅಂತಾರಲ್ಲ, ಆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿರುವಂಥದ್ದು. ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡಲಾಯಿತು, ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡಲಾಯಿತು. 3 ಸೇನೆಯ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ರು ಪ್ರಧಾನಿ. ಉಗ್ರರನ್ನ ಹೊಡೆದುರುಳಿಸಬೇಕು, ಸದ್ಯ ಬಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ಲಾನ್ ಅನ್ನ ಮಾಡ್ತಾ ಇರೋದು. ಇದರ ಜೊತೆಗೆ ರಾಜಕೀಯ ನಾಯಕರುಗಳ ಇನ್ವಾಲ್ವ್ಮೆಂಟ್ ಇಲ್ದೇನೆ ನಾವು ಹೇಳ್ದಲ್ಲೇನೆ ದಾಳಿ ಆಗಬೇಕು, ನಾವು ಹೇಳಿದ ಸಮಯಕ್ಕೆ ಆಗಬೇಕು, ಈ ದಿನನೇ ಆಗಬೇಕು, ಇದೆಲ್ಲವನ್ನು ಹೊರತುಪಡಿಸಿ ನಿಮ್ಮ ಇಷ್ಟ, ನಿಮ್ಮದೇ ಟಾರ್ಗೆಟ್, ನೀವು ಎಲ್ಲಿ ಫಿಕ್ಸ್ ಮಾಡ್ತಿರೋ, ಹೇಗೆ ಫಿಕ್ಸ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿರೋದು. ಫ್ರೀ ಹ್ಯಾಂಡ್ ಅಂತ ಏನು ಹೇಳ್ತೀವೋ ಆ ಥರ ಫ್ರೀ ಹ್ಯಾಂಡನ್ನು ಕೊಡಲಾಗಿದೆ. ಸೇನೆಗೆ ಮೋದಿಯಿಂದ ಪೂರ್ತಿ ಅಧಿಕಾರ ಕೊಟ್ಟಿರೋದು. ಪಾಕಿಸ್ತಾನಕ್ಕೆ ಒಂದು ಕಡೆಯಲ್ಲಿ ಟರ್ಕಿ ಕೈ ಕೊಟ್ಟಿದೆ, ವಿಶ್ವಸಂಸ್ಥೆಯಲ್ಲಿ ಪಾಕ್ ವಿರುದ್ಧ ಭಾರತ ತರಾಟೆ ತೆಗೆದುಕೊಂಡಿದೆ. ಇದೆಲ್ಲದರ ಜೊತೆಗೆ ಪಾಕಿಸ್ತಾನದ ವಿರುದ್ಧ ಭಾರತ ಹೋರಾಡೋದಕ್ಕೆ ಸೇನೆಗೆ ಮುಕ್ತ ಅವಕಾಶವನ್ನು ನೀಡಲಾಗಿದೆ. ದೆಹಲಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, NSA ಅಜಿತ್ ದೋವಲ್, CDS 3 ಸೇನಾ ಮುಖ್ಯಸ್ಥರು ಭಾಗವಹಿಸ್ತಾರೆ. ಸುಮಾರು 90 ನಿಮಿಷ ನಡೆದಂಥ ಈ ಸಭೆಯಲ್ಲಿ ಕಾಶ್ಮೀರದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತದ ಮಿಲಿಟರಿ ಪ್ರತಿಕ್ರಿಯೆಯ ವಿಧಾನ, ಗುರಿಗಳು ಮತ್ತು ಸಮಯವನ್ನು ನಿರ್ಧರಿಸೋಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಶಸ್ತ್ರ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೀತಲ್ಲ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಅನ್ನೋದು ಹೆಚ್ಚುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅವರ ಎಕ್ಸ್ ಖಾತೆಯಲ್ಲಿ ಭಾರತದಲ್ಲಿ ಸ್ಥಗಿತವನ್ನುಗೊಳಿಸಲಾಗಿದೆ. ಏನೇನು ಪ್ರಯತ್ನಗಳನ್ನು ಪಡ್ಬೋದು ಆ ಎಲ್ಲ ಪ್ರಯತ್ನಗಳನ್ನು ಇದೀಗ ಮಾಡ್ತಾ ಇರುವಂಥದ್ದು ನಮ್ಮ ಸೇನೆ ಕಡೆಯಿಂದ. ಜೊತೆಗೆ ಸೇನೆಗೆ ಕಂಪ್ಲೀಟ್ ಆಗಿ ಫ್ರೀ ಹ್ಯಾಂಡನ್ನು ಕೊಟ್ಟಿರೋದು. ಗುರಿ, ಸಮಯ ನೀವೇ ನಿರ್ಧರಿಸಿ. ಮೋದಿ ಮೀಟಿಂಗ್ನಲ್ಲಿ 5 ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಏನು 5 ನಿರ್ಧಾರ ಅಂದರೆ, ಸಭೆಯಲ್ಲಿ 3 ಸೇನೆಗಳಿಗೂ ಮುಕ್ತ ಸ್ವಾತಂತ್ರ್ಯವನ್ನು ನೀಡಿರೋದು, ಹೋರಾಡೋಕೆ ಕೇಂದ್ರ ಸರ್ಕಾರದಿಂದ ಸೇನೆಗೆ ಮುಕ್ತ ಅವಕಾಶ ನೀಡಿರೋದು, ಇನ್ನು ಮುಂದೆ ತನ್ನ ಕಾರ್ಯ ನಡೆಸೋಕೆ ಯಾವುದೇ ಅಡೆತಡೆ ಇಲ್ಲ ಅಂತ ಹೇಳಿರೋದು, ನಮಗೆ ಸೇನೆ ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಅನ್ನೋದಿದೆ, ಅವಕಾಶವನ್ನು ಕೊಟ್ಟಿದ್ದೀವಿ, ಸಮಯ ಮತ್ತು ಸ್ಥಳವನ್ನು ನೀವೇ ನಿರ್ಧರಿಸಿ ಅಂತ ಹೇಳಲಾಗಿದೆ. ಇದು ನಿನ್ನೆ ನಡೆದಂಥ ಮಹತ್ವದ ಮೀಟಿಂಗ್ನಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು. ಇಂಡಿಯನ್ ಆರ್ಮಿ ಕೈಯಲ್ಲಿ ಪಾಕಿಸ್ತಾನದ ಭವಿಷ್ಯ ಸದ್ಯಕ್ಕೆ ಅಡಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 3 ವಿಭಾಗಗಳ ಸೇನಾ ಮುಖ್ಯಸ್ಥರ ಜೊತೆಗೆ ಮಹತ್ವದ ಚರ್ಚೆಯನ್ನು ನಡೆಸಿ ಪಾಕ್ ಮೇಲೆ ಯುದ್ಧ ಮಾಡಬೇಕೋ ಬೇಡವೋ ಇದೆಲ್ಲದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಒಂದು ವೇಳೆ ನಾವು ಈಗ ಯುದ್ಧ ಅಂತ ಹೋಗ್ಬಿಟ್ರೆ ಹೇಗೆ, ಏನು, ನಮ್ಮ ಸಾಮರ್ಥ್ಯ ಏನಿದೆ, ನಿಮ್ಮ ನಿರ್ಧಾರ ಏನು, ಇದೆಲ್ಲವನ್ನ ಕೂಡ ಸೇನಾ ಮುಖ್ಯಸ್ಥರ ಜೊತೆಗೆ ಚರ್ಚೆನ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಜೊತೆಗೆ ನಿಮ್ಮ ನಿರ್ಧಾರ, ನಿಮ್ಮ ಅನಿಸಿಕೆ ಫೈನಲ್ ಅಂತಲೂ ಹೇಳ್ತಾರೆ. ಈಗ ಕಂಪ್ಲೀಟ್ ಆಗಿ ಫ್ರೀ ಹ್ಯಾಂಡ್ ಅನ್ನೋದು ಸಿಕ್ಕಿದೆ. ಈಗ ನಮ್ಮ ಸೇನೆ ಯಾವ ಥರ ತಯಾರಿ,